ಆ ವ್ಯಕ್ತಿ ಯಾರು ಅಂತಂದರೆ ಎಷ್ಟೋ ಜನ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಅವ್ನು ಯಾರು ಅಂತ ಗೊತ್ತಿಲ್ಲ. ಏನಾಗ್ಬಿಟ್ಟಿದೆ ಅಂತಂದರೆ ಈ ಸೋಷಲ್ ಮೀಡಿಯಾ ಬಂದಾವಾಗಿಂದ ಅಂತೂ ಬರೀ ಇಂಥದ್ದೇ ಯಾರ ಮೇಲೆ ಏನು ಮಾತಾಡ್ತಾರೆ ಏನು ಗೊತ್ತಿಲ್ಲ, ಅವ್ರಿಗೆ ತಡ ಬುಡ ಏನು ಅಂತ ಗೊತ್ತಾಗಿಲ್ಲ. ರಾಜಕೀಯ ವ್ಯಕ್ತಿ ಆದರೂ ಸರಿ, ಚಿತ್ರನಟ ಆದರೂ ಸರಿ, ಯಾರಾದ್ರ ಮೇಲೆ ಆದ್ರೂ ಸುಮ್ಮನೆ ಕೂತ್ಕೊಳ್ಳೋದು, ಸೋಷಲ್ ಮೀಡಿಯಾದ ಇದೆ ಅಂತ ಹೇಳ್ಬಿಟ್ಟು ಬಾಯಿ ಬಂದಂಗೆ ಬಡ್ಕೊಳ್ಳೋದೇ ಆಗ್ಬಿಟ್ಟಿದೆ. ಇವನು ವಿಷ್ಣುವರ್ಧನ್ ಅಭಿಮಾನಿ ಅಂತ ಹೇಳ್ಬಿಟ್ಟು ಖಡ್ಗ ಎಲ್ಲ ತೋರಿಸ್ಬಿಟ್ಟು ಅವ್ರ ಹೆಸರಿಗೆ ಕಳಂಕ ತರಕ್ಕೆ ಉಟ್ಕೊಂಡಿರೋಂಥ ಅಭಿಮಾನಿ. ನಾನು ಹೇಳೋದಲ್ಲ, ಅದು ನನ್ನ ಹತ್ರ ವಿಷ್ಣುವರ್ಧನ್ ಅಭಿಮಾನಿಗಳು ತುಂಬ ಎಷ್ಟೋ ಜನ ಆತ್ಮೀಯ ಸ್ನೇಹಿತರಿದ್ದಾರೆ. ಅವರೇ ಮುಖ್ಯವಾಗಿ ಅವರೆಲ್ಲ ಹೇಳಿದ್ದಾರೆ, ಅವ್ನು ಯಾರು ಅಂತಲೇ ಗೊತ್ತಿಲ್ಲ ಯೋಗಿ ಅವರೇ, ಸುಮ್ಮನೆ ಯಾರೋ ಬಂದ್ಬಿಟ್ಟು ಮಾತಾಡ್ತಿದ್ದಾರೆ, ನಮಗೂ ಅವ್ರಿಗೆ ಸಂಬಂಧ ಇಲ್ಲ. ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ದಯವಿಟ್ಟು ನೀವೇನು ಕ್ರಮ ತಗೊಳ್ರಿ, ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಪ್ರತಿಯೊಬ್ಬರು ಹೇಳಿದ್ದಾರೆ. ನಮಗೆ ತುಂಬ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರುಗಳಲ್ಲಿ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ನಮಗೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಮತ್ತು ರಾಜುಗೌಡರು ಮತ್ತು ಕ್ರಾಂತಿರಾಜು ಅಂತ ಅವರೆಲ್ಲ ವಿಷ್ಣುವರ್ಧನ್ ಅವ್ರಿಗೋಸ್ಕರ ತುಂಬ ಅವ್ರ ಹೆಸರಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿರೋಂಥವ್ರು, ಅವ್ರ ಹೆಸರಲ್ಲಿ ಒಳ್ಳೆ ಅಭಿಮಾನ ಉಳಿಸ್ಕೊಂಡಂಥ ಅಭಿಮಾನಿಗಳು. ಅಂಥವರೆಲ್ಲ ಎಲ್ಲೋ ಒಂದು ಕಡೆ ಸೈಲೆಂಟಲ್ಲಿ ಇರಬೇಕಾದ್ರೆ ಇವನು ಯಾವನೋ ಸೈಕೋ ಇದು ಮಾಡ್ಕೊಂಬಂದ್ಬಿಟ್ಟು ಏನಾಗ್ಬಿಡ್ತಾ ಇದೆ ಅಂತಂದರೆ ಪ್ರತಿಯೊಬ್ಬರು ತಿಳ್ಕೊಬೇಕು. ಏನು ಅಂತಂದರೆ ಅಣ್ಣವರು ಅನ್ನೋದನ್ನ ಯಾವ ರೀತಿ ತಿಳ್ಕೊಂಬಿಟ್ಟಿದ್ದಾರೆ ಅಂದರೆ, ಏನೋ ಬಂದು ಕಾಮೆಂಟ್ ಮಾಡಿಬಿಟ್ರೆ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ ಅಂತಾರಲ್ಲ. ಈ ಸತಿ ಆಗುತ್ತೆ ನೋಡಿ, ಇವ್ನಿಗೊಂದು ಪಾಠ ಆಗುತ್ತೆ. ಅವ್ನಿಗೊಂದೇ ಒಂದು ವಾರ್ನಿಂಗ್ ಹೇಳ್ತೀನಿ, ಲೇ ಮುಟ್ಟಾಳ, ನಿನಗೆ ಹೇಳ್ತಾ ಇದ್ದೀನಿ ತಿಳ್ಕೊ. ನೀನು ರಾಜಕೀಯ ವ್ಯಕ್ತಿಗಳು ಇವ್ರ ರೀತಿ ತಿಳ್ಕೊಂಡು ಮಾತಾಡೋದಲ್ಲ ಕಣಲೆ ಗುಬಾಳ್. ನಿನಗೆ ರಾಜವಂಶದ ಅಭಿಮಾನಿಗಳು ಅಂತ ಏನಂತ ತೋರಿಸ್ತಾರೆ. ಇಡೀ ಕರ್ನಾಟಕ ನಿನ್ನ ವಿರುದ್ಧ ಯಾವ ರೀತಿ ದೊಂಬಿ ಹೇಳ್ತಾರೆ ನೋಡ್ತಾ ಇರೋ. ಪ್ರತಿ ಒಂದು ಸರಿನೂ ನಿಮ್ಗೆ ಹೇಳಿದ್ರೆ ಅರ್ಥ ಮಾಡ್ಕೊಬೇಕು. ಪ್ರತಿ ಸಲಿನೂ ಏನು ಅನ್ಕೊಂಬಿಟ್ಟಿದ್ದೀರಾ ಎಲ್ಲ ರಾಜ್ಕುಮಾರ್ ಕುಟುಂಬ ಅಂತಂದರೆ ಏನು ಆಟದ ಗೊಂಬೆ ಅನ್ಕೊಂಬಿಟ್ಟಿದ್ದೀರಾ? ಯಾವನಾದರೂ ಸಾಯಲಿ ಅದಕ್ಕೆ ರಾಜ್ ಕುಟುಂಬ ಕಾರಣ, ಯಾವನಿಗಾದ್ರೂ ಆಕ್ಸಿಡೆಂಟ್ ಆಗಲಿ ರಾಜ್ ಕುಟುಂಬ ಕಾರಣ, ಯಾವನಾದ್ರೂ ಸಿನಿಮಾ ಸೋಲ್ಲಿ ಅದಕ್ಕೆ ರಾಜ್ ಕುಟುಂಬ ಕಾರಣ. ಪ್ರತಿಯೊಂದಕ್ಕೂ ರಾಜ್ಕುಮಾರ್ ಅವರೇ ಅಂತ ಹೇಳ್ಬಿಟ್ಟು ಬರೀ ಅಣ್ಣವ್ರ ಕುಟುಂಬನ, ಶಿವಣ್ಣನ, ಅಪ್ಪು ಬಾಸ್ನ, ರಾಘಣ್ಣನ, ಪ್ರತಿಯೊಬ್ಬರನ್ನ ಯುವರಾಜ್ ಕುಮಾರ್ ಅವ್ರನ್ನ ಮೊನ್ನೆ ನೋಡಿದ್ರೆ ರಾಮನಗರದಲ್ಲಿ. ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಅಂತಂದರೆ ಅಲ್ಲಿ ಯಾರೋ ಒಂದು ಫಂಕ್ಷನಲ್ಲಿ ಇದು ಏನೋ ಬಾಸ್ ಅಂತ ಹೇಳ್ಬಿಟ್ಟು ಓಡಿಸ್ಬಿಟ್ರು ಅಂತ ಹೇಳ್ಬಿಟ್ಟು ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹಾಕ್ತಾರೆ. ಲೇ ರಾಜ್ಕುಮಾರ್ ಅಭಿಮಾನಿಗಳನ್ನ ಯಾವನು ಮುಟ್ಟೋಕ್ಕಾಗಲ್ಲ, ಅವ್ರನ್ನ ಓಡ್ಸೋಕ್ಕಾಗಲ್ಲ. ಇನ್ನು ರಾಜ್ ಕುಟುಂಬದ ಸಿಂಹದ ಮರಿ ಈಗ ಹೇಳ್ತಾರೆ, ಇಡೀ ಇಂಡಿಯಾದಲ್ಲಿ ರಾಜ್ಕುಮಾರ್ ಅವ್ರ ಕುಟುಂಬದ ಹೆಸರು ಉಳ್ಸೋಕ್ಕೆ ಅಂತ ಬಂದಿದ್ದಾರೆ ನಮ್ಮ ಯುವರಾಜ್ ಕುಮಾರ್ ಅವರು. ಅವ್ರ ಗಮ್ಮತ್ತು ಏನು ಅಂತ ಮುಂದಿನ ದಿನದಲ್ಲಿ ನಿಮಗೆಲ್ಲ ತೋರಿಸ್ತೀವಿ. ಒಂದೇ ಒಂದು ಎಚ್ಚರಿಕೆ, ಪ್ರತಿಯೊಬ್ಬರು ಯಾವನೇ ಆಗ್ಬಿಡ್ಲಿ, ಗಂಡಸಾಗಿದ್ರೆ ನಾವು ನೋಡಿ ಈ ಥರ ಬಂದು ನಿಂತ್ಕೊಂಡು ಮಾತಾಡ್ತೀವಿ. ನನ್ನ ನಂಬರ್ ಬೇಕಾದ್ರೆ ತಗೊಳ್ರಿ, ಎಲ್ಲಿ ಬೇಕಾದ್ರೆ ಸಿಗುತ್ತೆ. ಇಡೀ ಕರ್ನಾಟಕದಲ್ಲಿ ಕನ್ನಡಿಗ ಯೋಗಿ ಅಂದರೆ ರಾಜವಂಶದ ಅಭಿಮಾನಿ ಅಂದರೆ ಸುಮಾರು ಜನಗಳ ಹತ್ರ ನಂಬರ್ ಇದೆ. ನಾವು ಮಾಡೋದು ಅವ್ರ ಹೆಸರಲ್ಲಿ ದಾನ ಧರ್ಮ. ನಮ್ಗೆ ಅಣ್ಣವ್ರಾಗಿರ್ಬೋದು, ನಮ್ಮ ಬಾಸು ದೇವರು ಅಪ್ಪು ಬಾಸ್ ಅವರದು ಹೇಳ್ಕೊಟ್ಟಿರೋದು ಒಂದೇ. ಅವ್ರ ಹೆಸರಲ್ಲಿ ದಾನ ಧರ್ಮಗಳು ಮಾಡ್ತೀವಿ, ಅವ್ರ ಹೆಸರಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತೀವಿ, ಒಬ್ರಿಗೆ ಒಳ್ಳೆ ಕೆಲಸ ಮಾಡ್ತೀವಿ. ನಿಮ್ಮ ರೀತಿ ಎಲ್ಲ ಕೂತ್ಕೊಂಡು ಫೇಕ್ ಐಡಿಗಳು ಇಟ್ಕೊಂಡು ಕಾಮೆಂಟ್ಗಳು ಕೆಟ್ಟ ಕಾಮೆಂಟ್ ಮಾಡ್ಕೊಂಡು ಹೆಣ್ಮಕ್ಳನ್ನೂ ಬಿಡೋಲ್ಲ. ಈ ಥರ ಒಳ್ಳೆ ಚಿತ್ರನಟನೂ ಬರೋಲ್ಲ. ಅವ್ರು ವೈಯಕ್ತಿಕವಾದಂತಹ ಹೇಳಿಕೆಗಳು ಕೊಟ್ಕೊಂಡು ಯಾರ್ಯಾರನ್ನೋ ಜೊತೆ ಸಂಬಂಧ ಇತ್ತಂತೆ, ಅದಂತೆ ಇದಂತೆ ಬರೀ ಊಹಾಪೋಹಗಳು. ನಿಮಗೆಲ್ಲ ಒಂದೊಂದು ಹೇಳ್ತೀನಿ, ಯಾವನ ಕಾಮೆಂಟ್ ಮಾಡ್ತೀರಾ ನನ್ನ ಮಕ್ಕಳು, ಅವರೆಲ್ಲ ನಿಮ್ಗೆ ತಾಕತ್ತಿದ್ರೆ ಗಂಡ್ಸ್ಗಳು ಹಾಕಿದ್ರೆ ನೀವೆಲ್ಲ ಏನೇನು ಅಣ್ಣವ್ರ ಕುಟುಂಬದ ಮೇಲೆ ಪ್ರೆಷರ್ ಆಗ್ತಿರಲ್ಲ. ಇವಾಗ ಯಾರ್ಯಾರು ತೀರೋಗಿದ್ದಾರೆ ಅವ್ರ ಕುಟುಂಬದವರೆಲ್ಲ ಪ್ರತಿಯೊಬ್ಬರು ಇದ್ದಾರೆ. ಅವ್ರ ಮನೇಲಿ ಹೋಗಿ ಕೇಳ್ಕೊಳ್ರಿ. ಅವ್ರ ಒಂದೊಂದು ಸ್ಟೇಟ್ಮೆಂಟ್ ಅಣ್ಣವ್ರಿಂದ ಈ ಥರ ಆಗಿದೆ ಅಂತ ಹೇಳ್ಬಿಟ್ರೆ ಇಡೀ ರಾಜವಂಶದ ಅಭಿಮಾನಿಗಳು ನಿಮ್ಗೆ ತಲೆ ಬಾಗಿಸ್ಬಿಡ್ತೀವಿ. SS TV ಸಿನಿಮಾ ಜಗತ್ತಿನ ಕ್ಷಣದ ಸುದ್ದಿಯೊಂದಿಗೆ.